ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಮಾವಿನ ಹಣ್ಣಿನಲ್ಲಿ ಸೀಕರ್ನೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮಗೆ ಪೂರಿಗೆ, ದೋಸೆಗೆ, ಅದೇ ರೀತಿ ಒಬ್ಬಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಆದರೂ ಕುಡಿಬೋದು. ಸೊ ಈ ಮಾವಿನ ಹಣ್ಣಿನಲ್ಲಿ ಸೀಕರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟಾಗಿ ನಾವು ಬೆಲ್ಲನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಅದು ನಮಗೆ ಕರಗಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಅದರಲ್ಲಿ ಒಂದು ಅರ್ಧ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಕರಗಲಿಕ್ಕೆ ಇಟ್ಕೊಳ್ಳಿ. ಈಗ ನೆಕ್ಸ್ಟಾಗಿ ನಾವು ಮಾವಿನನ್ನು ತಗೊಳ್ಬೇಕು. ನಾನಿಲ್ಲಿ ಒಂದು 5 ಮಾವಿನನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ನಾನಿಲ್ಲಿ ರಸಪುರಿ ಒಂದು 3, ಅದೇ ರೀತಿ ಒಂದು 2 ರಾಜಗಿರ ತೊಗೊಂಡಿದ್ದೀನಿ. ಸೊ ರಸಪುರಿ ಆದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅಥವಾ ನೀವು ಮಿಕ್ಸಿಡ್ ಮಾವಿನನ್ನಾದರೂ ತೊಗೊಳ್ಬೋದು. ಆದಷ್ಟು ಸ್ವಲ್ಪ ಸ್ವೀಟ್ ಇರೋವಂಥ ಮಾವಿನನ್ನು ತೊಗೊಳ್ಳಿ, ಚೆನ್ನಾಗಾಗುತ್ತೆ. ಅದೇ ರೀತಿ ನಮಗೆ ಚೆನ್ನಾಗಿ ಹಣ್ಣಾಗಿರಬೇಕು. ಆನಂತರ ಈ ರೀತಿ ಮಾವಿನನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಆ ಮಾವಿನ ಪಲ್ಪನ್ನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಬೇಕು. ಈ ಥರ ಒಂದು ಸ್ಪೂನ್ ಸಹಾಯದಿಂದ ನಾವು ಆ ಪಲ್ಪ್ ಎಲ್ಲನೂ ಸಹ ತೆಗೆದಾಕ್ಬಿಡ್ಬೋದು. ಈ ಥರ ಪಲ್ಪ್ ಎಲ್ಲನೂ ತೆಗೆದುಬಿಟ್ಟು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಈ ರೀತಿ ಮ್ಯಾಶರಲ್ಲಿ ಒಂದು ಸ್ವಲ್ಪ ಕೋರ್ಸಾಗಿ ನಾವು ಇದನ್ನ ಈ ರೀತಿ ಸ್ಮೂತಾಗಿ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಇದೇ ರೀತಿ ಮಾಡ್ಕೊಳ್ಳಿ. ಅಲ್ಲಲ್ಲಿ ನಮಗೆ ಮಾವಿನ ನಮಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಇದನ್ನ ಸ್ವಲ್ಪ ಲೈಟಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ವಾಟ ಇರುತ್ತಲ್ಲ, ಅದನ್ನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸ ಕೂಡ ತೆಕ್ಕೊಳ್ಬೇಕು. ಸೊ ಅದು ವೇಸ್ಟ್ ಆಗ್ದಂಗೆ ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈ ನೀರು ಕೂಡ ಎತ್ಕೊಂಡು ಅದೇ ಮಾವಿನ ಹಣ್ಣಿಗೆ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಮಿಕ್ಸರ್ ಜಾರ್ನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆ, ಒಂದು 3 ಏಲಕ್ಕಿನ ಒಂದು 20 ನಿಮಿಷ ನೆನೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೊಂಡು ಆದಷ್ಟು ನೈಸಾಗಿ ಇದನ್ನ ರುಬ್ಕೊಂಡು ಇದೇ ಬೌಲ್ಗೆ ಹಾಕ್ಕೊಳ್ಬೇಕು. ನೀವು ಬೇಕು ಅಂತಂದರೆ ಈ ಕೊಬ್ಬರಿ ಮತ್ತು ಗಸಗಸೆ ಏಲಕ್ಕಿ ಪೇಸ್ಟ್ನ ಸ್ಕಿಪ್ ಮಾಡ್ಕೊಂಡಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಿಮ್ಮಿಷ್ಟ ಅದು. ನಾನಿಲ್ಲಿ ಸ್ವಲ್ಪ ಪೂರಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಅದನ್ನ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಕುಡಿಬೇಕು ಅಂತಂದರೆ ಇದನ್ನು ಹಾಕ್ತಿರಾದರೂ ಮಾಡ್ಬೋದು. ಮತ್ತು ಇದಕ್ಕೇನೆ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಗಟ್ಟಿ ಹಾಲನ್ನ ಹಾಕೋಬೇಕಾಗತ್ತೆ. ಈ ರೀತಿ ಹಾಲು ಹಾಕ್ಕೊಂಡು ಮತ್ತೆ ಇದರಲ್ಲಿ ಫಸ್ಟ್ ನಾವು ನೆನೆಸ್ಕೊಂಡಿದ್ವಲ್ಲ ಬೆಲ್ಲನ, ಸೊ ಆ ಬೆಲ್ಲದ ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಾವಿನ ಹಣ್ಣಿನಲ್ಲಿ ಸೀಕರ್ಣೆ ಅನ್ನೋದು ರೆಡಿ ಆಗಿಬಿಡುತ್ತೆ. ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೊಳ್ಳಿ, ತಣ್ಣಗಿರುತ್ತೆ. ಇದನ್ನ ಫ್ರಿಜ್ನಲ್ಲಿ ಇಟ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ಮಾವಿನ ಹಣ್ಣಲ್ಲಿ ಸೀಕರ್ಣ ಮಾಡ್ಕೊಳ್ಬೋದು ಅಂತ. ನೀವು ಸಹ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.